ಈ ವಿಡಿಯೋ ಲೈಕ್ ಕಮೆಂಟ್ ಶೇರ್ಸ್ಗಲ್ಲ, ನಿಮಗಾಗಿ 12 ಗಂಟೆಗಳ ಕಾಲ ರಿಸರ್ಚ್ ಮಾಡಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ. ಎಲ್ಲರಿಗೂ ನಮಸ್ಕಾರ. ನಾನು ಕಿಶೋರ್, ಇದು ಕಿಶೋರ್ ಟೆಕ್ ಕನ್ನಡ. ನಾನು ಇವತ್ತು ನಿಮ್ಮ ಬಳಿ ಒಂದಿಷ್ಟು ಸಾಲುಗಳನ್ನು ಹಂಚಲು ಇಷ್ಟಪಡುತ್ತಿದ್ದೇನೆ. ನನ್ನ ಧ್ವನಿಯನ್ನು ನೀವು ಇಷ್ಟಪಡ್ತೀರಾ ಅಂತ ನಾನು ಎಂದಿಗೂ ನಿರೀಕ್ಷೆ ಮಾಡಿರಲಿಲ್ಲ. ಆದರೆ ನೀವು ಕೊಟ್ಟ ಪ್ರೀತಿ ಬೆಂಬಲ ನೋಡಿದಾಗ ನಿಜವಾಗಿಯೂ ಮನಸ್ಸು ತುಂಬುತ್ತಿದೆ. ನನ್ನ ಮೇಲೆ ನೀವು ಇಟ್ಟಿರೋ ಪ್ರೀತಿಗೆ ನಾನು ಆಭಾರಿಯಾಗಿರುತ್ತೇನೆ. ನಿನ್ನೆ ಒಂದು ವಿಡಿಯೋ ಪೋಸ್ಟ್ ಮಾಡಿಲ್ಲ ಅಂತ ಕೆಲವರು ಮೆಸೇಜ್ ಮಾಡಿದ್ರು. ದಯವಿಟ್ಟು ಕ್ಷಮೆ ಇದೆ. ನೀವು ದುಡಿಯುತ್ತಿರುವ ಹಣ ಬ್ಯಾಂಕಿಗ ಅಥವಾ ನಿಮಗ? ಒಂದು ಕ್ಷಣ ಕಣ್ಣು ಮುಚ್ಚಿ ಯೋಚಿಸಿ ನೋಡಿ. ತಿಂಗಳು 1ನೇ ತಾರೀಕು ನಿಮ್ಮ ಮೊಬೈಲ್ಗೆ ಸ್ಯಾಲರಿ ಕ್ರೆಡಿಟೆಡ್ ಅಂತ ಮೆಸೇಜ್ ಬರುತ್ತೆ. ಮುಖದಲ್ಲಿ ಒಂದು ಸಣ್ಣ ನಗು ಬರುತ್ತೆ. ಆದರೆ 5ನೇ ತಾರೀಕು ಬರುವಷ್ಟರಲ್ಲಿ ಅದೇ ಫೋನ್ಗೆ ಸಾಲು ಮೆಸೇಜ್ಗಳು ಬರುತ್ತೆ. ಬೈಕ್ EMI, ಕಾರ್ EMI, ಹೌಸ್ EMI, ಪರ್ಸನಲ್ ಲೋನ್ EMI, ಈ ತರಹ ಅನೇಕ ಮೆಸೇಜ್ಗಳು ಬಂದು ನಿಮ್ಮ ಅಕೌಂಟ್ನಲ್ಲಿ ಇದ್ದ ಹಣವೆಲ್ಲ 0 ಆಗುತ್ತದೆ. ನೀವು ಕೆಲಸ ಮಾಡ್ತಾ ಇರೋದು ನಿಮ್ಮ ಜೀವನಕ್ಕ ಅಥವಾ ಬ್ಯಾಂಕ್ಗಳ ಹಸಿವು ನೀಗಿಸೋಕೆ? ಇದು ಕೇವಲ ಸಾಲದ ಕಥೆಯಲ್ಲ, ಇದೊಂದು ಸುಂದರವಾಗಿ ವಿನ್ಯಾಸಗೊಳಿಸಲಾದ ಹಣದ ಬಲೆ. ಇದೇ ಫೈನಾನ್ಷಿಯಲ್ ಟ್ರ್ಯಾಪ್. ಇದಕ್ಕೆ ಹೊರಬರೋದು ತುಂಬಾ ಕಷ್ಟ. ಈ ಟ್ರ್ಯಾಪ್ ಹೇಗೆ ಶುರುವಾಗುತ್ತೆ ನೋಡಿ. ನಮಗೆ ಒಂದು ಹೊಸ ಫೋನ್ ಬೇಕು ಅಂತ ಅನ್ಸುತ್ತೆ. ಬೆಲೆ 60,000, ಜೇಬಿನಲ್ಲಿ 10,000 ಇರುತ್ತೆ. ಆದರೆ ಅಲ್ಲಿ ಒಂದು ಆಪ್ಷನ್ ಇರುತ್ತೆ, ನೋ ಕಾಸ್ಟ್ EMI, ತಿಂಗಳಿಗೆ ಕೇವಲ 3,000 ಅಂತ. ದಿನಕ್ಕೆ 100 ರೂಪಾಯಿ ಅಷ್ಟೇ ಅಲ್ವಾ, ಮ್ಯಾನೇಜ್ ಮಾಡಬಹುದು ಅಂತ ನಾವು ಆ ಫೋನ್ ತೆಗೆದುಕೊಳ್ಳುತ್ತೀವಿ. ಆದರೆ ನೆನಪಿಡಿ, EMI ನಿಮಗೆ ಸುಲಭ ಅಂತ ಅನಿಸೋದೆ ಅತಿ ದೊಡ್ಡ ಡೇಂಜರ್ ಸಿಗ್ನಲ್. ಕಣ್ಣಿಗೆ ಸಣ್ಣದಾಗಿ ಕಾಣುವ ಮೊತ್ತವೇ ನಿಮ್ಮ ಭವಿಷ್ಯವನ್ನು ನುಂಗಿ ಹಾಕುವ ರಾಕ್ಷಸ. ಒಂದು ಮೊಬೈಲ್ EMI ಜೊತೆಗೆ ಒಂದು ಬೈಕ್ EMI, ಮನೆಯಲ್ಲೊಂದು ಹೊಸ TV, ಹೀಗೆ ಒಂದೊಂದು EMI ಸೇರಿಕೊಳ್ಳುತ್ತದೆ. ಈಗ ಬದುಕಿನ ಕಹಿ ಸತ್ಯ ಹೇಳ್ತೀನಿ ನೋಡಿ. ನಿಮ್ಮ ಸಂಬಳ 40,000 ಅಂದ್ಕೊಳ್ಳಿ. ಅದರಲ್ಲಿ 15,000 EMIಗೆ ಹೋದರೆ ಬಾಡಿಗೆ 10,000, ಉಳಿದ ಖರ್ಚು 10,000. ನಿಮ್ಮ ಕೈಯಲ್ಲಿ ಉಳಿಯುವುದು ಕೇವಲ 5,000. ಇನ್ನು 5,000ದಲ್ಲಿ ಮನೆ ಗ್ರೋಸರಿ ಐಟಮ್ಸ್ ತೆಗೆದುಕೊಳ್ಳಬೇಕು. ನೀವು ಇಡೀ ತಿಂಗಳು ಬೆವರು ಸುರಿಸೋದು ಕೇವಲ 40,000ಕ್ಕೆ. ಆದರೆ ನೀವು ಬದುಕ್ತಿರೋದು ಕೇವಲ ಬ್ಯಾಂಕ್ಗಳ EMI ಕಟ್ಟೋದಕ್ಕೆ. ನೀವು ಶ್ರೀಮಂತರಂತೆ ಕಾಣಿಸ್ತಾ ಇದ್ದೀರಾ ಅಷ್ಟೇ, ಆದರೆ ಒಳಗೊಳಗೆ ಸಾಲದ ಸುಳಿಯಲ್ಲಿದ್ದೀರಾ. ಕ್ರೆಡಿಟ್ ಕಾರ್ಡ್ ಕಥೆಯಂತೂ ಇನ್ನೂ ಭೀಕರ. ಕಾರ್ಡ್ ಸ್ವೈಪ್ ಮಾಡುವಾಗ ನೋವಾಗೋದಿಲ್ಲ, ಏಕೆಂದರೆ ಹಣ ಕಣ್ಣಿಗೆ ಕಾಣೋದಿಲ್ಲ. ಬಿಲ್ ಬಂದಾಗ ಮಾತ್ರ ಚಾಕುವಿನಂತೆ ಚುಚ್ಚುತ್ತದೆ. ಸ್ವೈಪ್ ಮಾಡುವಾಗ ಸಿಗುವ 5 ನಿಮಿಷ ಖುಷಿಗೆ ಮುಂದಿನ 5 ತಿಂಗಳ ನಿದ್ದೆ. ಸಾಲ ಕೇವಲ ಸಮಸ್ಯೆ ಅಲ್ಲ, ಅದು ಮನಸ್ಸಿನ ಶಾಂತಿಯನ್ನೇ ಕಿತ್ತುಕೊಳ್ಳುತ್ತದೆ. ಆಫೀಸ್ನಲ್ಲಿ ಬೈದರೂ ಸುಮ್ಮನಿರಬೇಕು, ಕೆಲಸ ಇಷ್ಟವಿಲ್ಲದಿದ್ದರೂ ಬಿಡುವಂತಿಲ್ಲ. ಏಕೆಂದರೆ ನಿಮ್ಮ ಕುಟುಂಬ ನಿಮ್ಮ ಸ್ಯಾಲರಿ ಮೇಲೆ ಆಧಾರಿತವಾಗಿರುತ್ತದೆ ಮತ್ತು ನಿಮ್ಮ ಬ್ಯಾಂಕ್ಗೆ ನಿಮ್ಮ ಮೇಲೆ ಪ್ರೀತಿ ಜಾಸ್ತಿ ಇದೆ. ನಿಮ್ಮ ಕೆಲಸ ಬಿಟ್ಟರೆ EMI ಕಟ್ಟೋರು ಯಾರು? ಕೆಲವರ ಮನಸ್ಥಿತಿ ಹೆಂಗಂದ್ರೆ ಕಂಪ್ಯಾರಿಸನ್ ಮಾಡ್ತಾರೆ. ಅವನು ಐಫೋನ್ ತಗೊಂಡ, ನಾನು ತಗೋಬೇಕು. ಅವಳು ಕಾರ್ ತಗೊಂಡಳು, ನನಗೂ ಬೇಕು. ನೆನಪಿಡಿ, ಅವರ ಸಾಲದ ಕತೆ ನಿಮಗೆ ಗೊತ್ತಿಲ್ಲ. ಸಾಲ ಮಾಡೋದೇ ಬೇಡ ಅಂತ ನಾನು ಹೇಳಲ್ಲ, ಆದರೆ ಅದಕ್ಕೊಂದು ಶಿಸ್ತು ಇರಬೇಕು. ನಿಮ್ಮ ಯೋಗ್ಯತೆ ಮೀರಿ ಸಾಲ ಮಾಡಬೇಡಿ. ಇವನೇನಪ್ಪ ಯೋಗ್ಯತೆ ಬಗ್ಗೆ ಮಾತಾಡ್ತಾ ಇದ್ದಾನೆ ಅಂತ ನಿಮ್ಗೆ ಅನಿಸಿದ್ರೂ ಪರವಾಗಿಲ್ಲ. ದಯವಿಟ್ಟು ನಿಮ್ಮ ಫೈನಾನ್ಷಿಯಲ್ ಸ್ಟೇಟಸ್ ನೋಡಿ ಸಾಲ ಮಾಡಿ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾರನ್ನೋ ಮೆಚ್ಚಿಸಲು ನೀವು ಬದುಕಬೇಡಿ. ಕೊನೆಯದಾಗಿ ಒಂದು ಕಟು ಸತ್ಯ ಹೇಳ್ತೀನಿ ನೋಡಿ. EMI ನಿಮ್ಮ ಬದುಕನ್ನು ಸುಲಭ ಮಾಡೋದಿಲ್ಲ, ಅದು ನಿಮ್ಮ ಭವಿಷ್ಯದ ಆದಾಯವನ್ನು ಹಿಂದೆ ಅಡ್ವಾನ್ಸ್ ಆಗಿ ತೆಗೆದುಕೊಂಡಿದೆ. ಈಗ ನೀವೇ ಯೋಚಿಸಿ ನೋಡಿ, ನೀವು ಸ್ವತಂತ್ರವಾಗಿ ಬದುಕಬೇಕಾ ಅಥವಾ ಸಾಲದ ಸರಪಳಿಯಲ್ಲಿ ಸಿಕ್ಕಾಕೊಳ್ಳಬೇಕಾ? ನಿರ್ಧಾರ ನಿಮ್ಮದು. ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿಗೆ ಶೇರ್ ಮಾಡಿ. ಅವರ ಮೈಂಡ್ ಸೆಟ್ ಅನ್ನು ಚೇಂಜ್ ಮಾಡಿ. ಜಾಗೃತಿಯೇ ಶ್ರೀಮಂತಿಕೆಯ ಮೊದಲ ಹೆಜ್ಜೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಮತ್ತೆ ಇನ್ನೊಂದು ಪವರ್ಫುಲ್ ಟಾಪಿಕ್ ಜೊತೆ. ಎಲ್ಲರಿಗೂ ಧನ್ಯವಾದಗಳು. ನಿಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ದೀರಿ. ಜೈ ಹಿಂದ್, ಜೈ ಕರ್ನಾಟಕ.